ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 24 ಫೆಬ್ರವರಿ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಕಾರ್ಯಕ್ರಮವನ್ನು ಇಂದು ನಾವು ನೋಡ್ತಾ ಹೋಗೋಣ. ನಿಯಮಗಳು ಎಂದಿನಂತೆ 25 ಪ್ರಶ್ನೆಗಳು, KBC ಮಾದರಿಯಲ್ಲಿ 4 ಆಯ್ಕೆಗಳು, 10 ಸೆಕೆಂಡ್ ಕಾಲಾವಕಾಶ ಉತ್ತರ ಕೊಡೋದಕ್ಕೆ, ಮತ್ತು ವಿಡಿಯೋದ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆನ ಕೇಳಲಾಗುತ್ತೆ. 1 ರಿಂದ 25 ಪ್ರಶ್ನೆಯಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ ಮತ್ತು ಅಡಿಷನಲ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು. ಪ್ರಶ್ನೆ 1, ವಿಶ್ವ ಚಿಂತನ ದಿನವನ್ನ ಯಾವ ದಿನಾಂಕದಂದು ಆಚರಿಸುತ್ತಾರೆ? ವೆನ್ ಇಸ್ ವರ್ಲ್ಡ್ ಥಿಂಕಿಂಗ್ ಡೇ ಸೆಲೆಬ್ರೇಟೆಡ್? 22 ಫೆಬ್ರವರಿ ಪ್ರತಿ ವರ್ಷ ವಿಶ್ವ ಚಿಂತನ ದಿನ ವರ್ಲ್ಡ್ ಥಿಂಕಿಂಗ್ ಡೇ ಅನ್ನ ಆಚರಣೆ ಮಾಡ್ತೇವೆ. 2ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನ ಯಾರು ಆಯೋಜಿಸುತ್ತಾರೆ? ಹೂ ವಿಲ್ ಹೋಸ್ಟ್ ಸೆಕೆಂಡ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್? ಪ್ರಶ್ನೆಗೆ ಸರಿಯಾದಂತ ಉತ್ತರ ಕರ್ನಾಟಕ. ಹಾಗಾದ್ರೆ ಮೊಟ್ಟ ಮೊದಲ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಎಲ್ಲಿ ನಡೆದಿತ್ತು, ಯಾರು ಹೋಸ್ಟ್ ಮಾಡಿದ್ರು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಬರೀರಿ. ಇತ್ತೀಚೆಗೆ ರಿಲಯನ್ಸ್ ಜಿಯೋ ಯಾವ ರಾಜ್ಯದಲ್ಲಿ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಆಗಿ ಮಾರ್ಪಟ್ಟಿದೆ? Recently, Reliance Jio has become the largest telecom operator in which state? ಸರಿಯಾದ ಉತ್ತರ ಗುಜರಾತ್. COVID-19 ನಿಲ್ಲಿಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಯಾವ ಜಿಲ್ಲೆಗೆ ಸ್ಮೋಚ್ ಗೋಲ್ಡ್ ಪ್ರಶಸ್ತಿ ನೀಡಲಾಗಿದೆ? Which district of Uttar Pradesh has been awarded the Scotch Gold Award for stopping COVID-19? ಸರಿಯಾದ ಉತ್ತರ ಅಯೋಧ್ಯೆ. ಇತ್ತೀಚೆಗೆ ಯಾವ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಿದ್ದಾರೆ? Which state or union territories chief minister has resigned recently? ಸರಿಯಾದಂತ ಉತ್ತರ ಪುದುಚೇರಿ. ಹಾಗಿದ್ರೆ ಆ ಮುಖ್ಯಮಂತ್ರಿಯ ಹೆಸರೇನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಬರೀರಿ. ಸಿಂಗಪುರಕ್ಕೆ ಶೀಘ್ರದಲ್ಲೇ ಬುದ್ಧ ಅಕ್ಕಿ ರಫ್ತು ಮಾಡಲು ಯಾವ ರಾಜ್ಯ ನಿರ್ಧಾರ ಮಾಡಿದೆ? Which state has decided to export Buddha rice to Singapore very soon? ಸರಿಯಾದಂತ ಉತ್ತರ ಯುಪಿ, ಉತ್ತರ ಪ್ರದೇಶ. ಇತ್ತೀಚೆಗೆ ಮಧ್ಯಪ್ರದೇಶದ ಹೋಶಂಗಾಬಾದ್ ಎಂದು ಮರುನಾಮಕರಣ ಮಾಡಲಾಗಿದೆ. ಸೊ ಯಾವ ಒಂದು ಸ್ಥಳವನ್ನ ಅಂತ ಕೇಳಿದ್ದಾರೆ. ರೀಸೆಂಟ್ಲಿ ಹೋಶಂಗಾಬಾದ್ ಇನ್ ಮಧ್ಯಪ್ರದೇಶ ವಿಲ್ ಬಿ ರಿನೇಮ್ಡ್ ಆಸ್. ಹೋಶಂಗಾಬಾದ್ ಅನ್ನ ಏನಂತ ಮರುನಾಮಕರಣ ಮಾಡ್ತಾರೆ? ಸರಿಯಾದ ಉತ್ತರ ನರ್ಮದಾಪುರಂ ಅಂತ ಮರುನಾಮಕರಣವನ್ನ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಹೋಶಂಗಾಬಾದ್ ಅನ್ನ ನರ್ಮದಾಪುರಂ ಅಂತ ಮರುನಾಮಕರಣವನ್ನ ಮಾಡ್ತಾರೆ. ಹಿಮಾಲಯನ್ ಗುಲಾಬಿ ಉಪ್ಪಿನ GI ನೋಂದಾಯಿಸಲು ಯಾವ ದೇಶ ನಿರ್ಧಾರ ಮಾಡಿದೆ? Which country has decided to register GI of Himalayan pink salt? ಪ್ರಶ್ನೆಗೆ ಸರಿಯಾದ ಉತ್ತರ ಪಾಕಿಸ್ತಾನ. ಉತ್ಸವ 2021 ಯಾವ ಜಾನಪದ ಕಲಾ ಉತ್ಸವ ಎಲ್ಲಿಂದ ಪ್ರಾರಂಭವಾಗುತ್ತದೆ? So where has the folk art festival Utsavam 2021 started? ಉತ್ಸವಂ 2021 ಎಂಬ ಜಾನಪದ ಕಲಾ ಉತ್ಸವ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಕೇರಳದಿಂದ ಇದು ಪ್ರಾರಂಭವಾಗುತ್ತೆ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನೌಕಾಪಡೆ ಅರೇಬಿಯನ್ ಸಮುದ್ರದಲ್ಲಿ ಫಾಸೆಕ್ಸ್ ಎಂಬ ವ್ಯಾಯಾಮವನ್ನು ನಡೆಸಿವೆ? Recently, India and which of the following countries' navy conducted PASEX exercise recently in Arabian Sea? ಸರಿಯಾದ ಉತ್ತರ ಇಂಡೋನೇಷ್ಯಾ. ಭಾರತ ಮತ್ತು ಇಂಡೋನೇಷ್ಯಾ ನೌಕಾಪಡೆಗಳು ಅರೇಬಿಯನ್ ಸಮುದ್ರದಲ್ಲಿ ನಡೆಸ್ತಕ್ಕಂಥ ಒಂದು ವ್ಯಾಯಾಮವನ್ನ ಪ್ಯಾಸೆಕ್ಸ್ ವ್ಯಾಯಾಮ ಅಂತ ಕರೀತಾರೆ. ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೆ ಅಧಿಕೃತವಾಗಿ ಮರಳದಂತ ದೇಶ ಯಾವುದು? Which country has officially returned to Paris Climate Agreement? ಸರಿಯಾದ ಉತ್ತರ ಅಮೆರಿಕ. ಕಳೆದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈ ಒಂದು ಒಪ್ಪಂದದಿಂದ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಹೊರ ಹೋಗಿದ್ರು. ಈಗ ಹೊಸ ಅಧ್ಯಕ್ಷರು ಬಂದ ಮೇಲೆ ಆ ಒಂದು ಅಗ್ರಿಮೆಂಟ್ಗೆ ಅವರು ವಾಪಸ್ ಬಂದಿರ್ತಾರೆ. ಅಟಲ್ ಪರಿವಹನ್ ಭವನ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆಯಾಗಿದೆ? ವೇರ್ ಇಸ್ ಅಟಲ್ ಪರಿವಹನ್ ಭವನ್ ಇನಾಗ್ರೇಟೆಡ್? ಪರ್ಯಾವರಣ
ಅಟಲ್ ಪರ್ಯಾವರಣ್ ಭವನ್ ಇನಾಗ್ರೇಟೆಡ್. ಸರಿಯಾದ ಉತ್ತರ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶ. ಎನ್ ಟಿ ರಾಮರಾವ್ ಅವರ ಜೀವನ ಚರಿತ್ರೆಯಾದ ಮಾವೆರಿಕ್ ಮೆಸ್ಸಿ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಹೂ ಹ್ಯಾಸ್ ರಿಲೀಸ್ಡ್ ಮಾವೆರಿಕ್ ಮೆಸ್ಸಿ, ಎ ಬಯೋಗ್ರಫಿ ಆಫ್ ಎನ್ ಟಿ ರಾಮರಾವ್? ಸರಿಯಾದಂತ ಉತ್ತರ ಎಂ ವೆಂಕಯ್ಯ ನಾಯ್ಡು, ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಸಭೆಯ ಸಭಾಪತಿಗಳು. ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನ ಯಾರು ಪಡೆದುಕೊಂಡಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ವಾನ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್? 4 ಆಪ್ಷನ್ಸ್ಗಳಿವೆ, ಉತ್ತರಗಳನ್ನು ನೀಡಬಹುದು. ಸೊ ಇದು ದಾದಾ ಸಾಹೇಬ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ಬರ್ತದೆ. ಆ ಒಂದು ಪುರಸ್ಕಾರ ಒರಿಜಿನಲ್ ದಾದಾ ಸಾಹೇಬ್ ಫಾಲ್ಕೆ ಅಲ್ಲ, ಅಂದ್ರೆ ಚಿತ್ರರಂಗದಲ್ಲಿ ಗರಿಷ್ಠ ಸಾಧನೆ ಮಾಡಿದವರಿಗೆ ಕೊಡ್ತಕ್ಕಂತಹ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವಲ್ಲ ಇದು. ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ಬರುತ್ತೆ. ಆ ಒಂದು ಅವಾರ್ಡ್ಗಳನ್ನ ಪ್ರತಿಯೊಂದು ಕ್ಷೇತ್ರವಾರು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಪುರಸ್ಕಾರಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಮೇನ್ ಅವಾರ್ಡ್ ಅಲ್ಲ, ಅದು ನಿಮಗೆ ಗೊತ್ತಿರಲಿ. ದಾದಾ ಸಾಹೇಬ್ ಫಾಲ್ಕೆ ಅಂತ ಬರುತ್ತಲ್ಲ, ಆ ಅವಾರ್ಡ್ ಅಲ್ಲ, ಅದರಲ್ಲಿ ಎಕ್ಸ್ಟೆನ್ಷನ್ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂತ ಬರುತ್ತೆ. ಆ ಒಂದು ಪುರಸ್ಕಾರ ಇದಾಗಿರುತ್ತೆ. ಸೊ ಅಕ್ಷಯ್ ಕುಮಾರ್ ಅವರಿಗೆ ಈ ವರ್ಷದ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅನ್ನ ಕೊಡಲಾಗಿದೆ. ಪೂರ್ವ ಭಾರತದ ಮೊದಲ ಕೌಶಲ್ಯ ವಿಶ್ವವಿದ್ಯಾಲಯ ಎಲ್ಲಿ ಅಡಿಪಾಯ ಹಾಕಲಾಗಿದೆ? ವೇರ್ ಹ್ಯಾಸ್ ದ ಫೌಂಡೇಶನ್ ಆಫ್ ದಿ ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿ ಆಫ್ ಈಸ್ಟರ್ನ್ ಇಂಡಿಯಾ ಬಿ ಲೇಡ್? ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ ಯಾವುದು ಅಲ್ಲ? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ನೂತನವಾದಂತಹ ಮೊಟ್ಟ ಮೊದಲ ಸ್ಕಿಲ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ತಾರೆ ಪೂರ್ವ ಭಾರತದಲ್ಲಿ. ಯಾವ ಕಂಪನಿಯು ಸಲ್ಲಿಸಿದ DHFL ಗಾಗಿ ರೆಸಲ್ಯೂಷನ್ ಯೋಜನೆಯನ್ನ RBI ಅನುಮೋದಿಸಿದೆ? ದ ರೆಸಲ್ಯೂಷನ್ ಪ್ಲಾನ್ ಫಾರ್ DHFL ಸಬ್ಮಿಟೆಡ್ ಬೈ ವಿಚ್ ಕಂಪನಿ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ RBI? ಪ್ರಶ್ನೆಗೆ ಸರಿಯಾದ ಉತ್ತರ ಪಿರಮಾಲ್ ಕ್ಯಾಪಿಟಲ್ ಮತ್ತು ಹೌಸಿಂಗ್ ಫೈನಾನ್ಸ್. ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಬಾಹ್ಯಾಕಾಶ ಸಹಕಾರಕ್ಕಾಗಿ ತಿದ್ದುಪಡಿ ಒಪ್ಪಂದಕ್ಕೆ ಸಹಿ ಹಾಕಿದೆ? India signed amended MOU for space cooperation with which of the following country recently? ಆಸ್ಟ್ರೇಲಿಯಾ. MOU ಅಂದ್ರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಒಪ್ಪಂದ ಆಗಿರ್ತದೆ. ಅಮೆಂಡೆಡ್ MOU ಅಂದ್ರೆ ತಿದ್ದುಪಡಿ ಮಾಡಿದಂತಹ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ತಿದ್ದುಪಡಿ ಮಾಡಿದಂತಹ ಒಂದು ಸಹಕಾರ ಒಪ್ಪಂದವಾಗಿರ್ತದೆ. ಇದು ಸ್ಪೇಸ್ ಕೋಆಪರೇಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾದ ಮೊಟೇರಾ ಕ್ರೀಡಾಂಗಣ ಯಾವ ನಗರದಲ್ಲಿದೆ? ಮೊಟೇರಾ ಸ್ಟೇಡಿಯಂ, ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ, ಇಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ? ಸೊ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾದ ಮೊಟೇರಾ ಕ್ರೀಡಾಂಗಣವನ್ನು ನಾವು ಕಾಣ್ತೇವೆ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಮತ್ತು FICCI ಯಾವ ದೇಶದೊಂದಿಗೆ CO ವೇದಿಕೆಯನ್ನು ಆಯೋಜಿಸಿದೆ? ದ DPIIT and FICCI organized a CO forum with which country? ಸರಿಯಾದ ಉತ್ತರ ಸಿಂಗಪೂರ್. ಕೋವಿಡ್-19 ವಿರುದ್ಧ ಜಾಗತಿಕ ವ್ಯಾಕ್ಸಿನೇಷನ್ ಯೋಜನೆ ತಯಾರಿಸಲು ತುರ್ತು ಕಾರ್ಯಪಡೆ ಸ್ಥಾಪಿಸಲು ಯಾವ ರಾಷ್ಟ್ರವನ್ನ ವಿಶ್ವಸಂಸ್ಥೆ ಒತ್ತಾಯಿಸಿದೆ? ಯುನೈಟೆಡ್ ನೇಷನ್ಸ್ ಹ್ಯಾಸ್ ಆರ್ಗ್ಯೂಡ್ ವಿತ್ ಟು ಸೆಟ್ ಅಪ್ ಅನ್ ಎಮರ್ಜೆನ್ಸಿ ಟಾಸ್ಕ್ ಫೋರ್ಸ್ ಟು ಪ್ರಿಪೇರ್ ಎ ಗ್ಲೋಬಲ್ VP ಅಗೇನ್ಸ್ಟ್ ಕೋವಿಡ್-19. ಸರಿಯಾದ ಉತ್ತರ ಅದೊಂದು ಗುಂಪಿನ ವಿಶ್ವಸಂಸ್ಥೆ ಒಂದು ಗುಂಪನ್ನ ಈ ಒಂದು ಕಾರ್ಯಕ್ಕಾಗಿ ಒತ್ತಾಯಿಸಿದೆ. ಆ ಗುಂಪು G20 ಅಂತ. ಇತ್ತೀಚೆಗೆ ಸೆಬಿ ಮಾರ್ಗಸೂಚಿಗಳ ಪ್ರಕಾರ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ದೊಡ್ಡ ಕಂಪನಿಗಳು ಹೊರಗುಳಿಯಬಹುದಾದ ಕನಿಷ್ಠ ಶೇಕಡ ಎಷ್ಟಾಗಿರುತ್ತದೆ? As per SEBI guidelines, what is the minimum percentage that large companies can divest in the initial public offering? ಸರಿಯಾದ ಉತ್ತರ 5%. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಮಹಾಬಾಹು ಬ್ರಹ್ಮಪುತ್ರ ಉಪಕ್ರಮ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ? ದ ಮಹಾಬಾಹು ಬ್ರಹ್ಮಪುತ್ರ ಇನಿಷಿಯೇಟಿವ್ which was making news recently has been launched in which state
ಆರ್ ಯೂನಿಯನ್ ಟೆರಿಟರಿ? ಸರಿಯಾದ ಉತ್ತರ ಅಸ್ಸಾಂ. ಇದನ್ನ ಖುದ್ದು ಪ್ರಧಾನಮಂತ್ರಿಗಳೇ ಇನಾಗ್ರೇಟ್ ಮಾಡಿರ್ತಾರೆ, ಅಂದ್ರೆ ಒಂದು ಇನಿಷಿಯೇಟಿವ್ನ ಪ್ರಾರಂಭ ಮಾಡಿರ್ತಾರೆ. ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ಬಂದ ಯೋಜನೆಯಾಗಿದೆ? ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ PMKSY is a scheme implemented under which union ministry? ಸರಿಯಾದ ಉತ್ತರ ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕಾ ಸಚಿವಾಲಯ. ಭಾರತವು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ಆಫ್ರಿಕನ್ ದೇಶ ಯಾವುದು? Which is the first African country with which India signed a trade agreement? ಭಾರತದ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಂತ ಮೊಟ್ಟ ಮೊದಲ ಆಫ್ರಿಕನ್ ಕಂಟ್ರಿ ಯಾವುದು? ಸರಿಯಾದಂತ ಉತ್ತರ ಮಾರಿಷಸ್. ಇತ್ತೀಚೆಗೆ ನವದೆಹಲಿಗೆ ಆಗಮಿಸಿದ ಡೆಮೆಕೆ ಮೆಕೊನೆನ್ ಯಾವ ದೇಶದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವರಾಗಿದ್ದಾರೆ? Demeke Mekonnen, who arrived in New Delhi recently, was the Deputy Prime Minister and Foreign Minister of which country? ಸರಿಯಾದ ಉತ್ತರ ಇಥಿಯೋಪಿಯಾ. ನಿನ್ನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಕೃಷಿ ರಾಯಭಾರಿಯಾಗಿ ಆಯ್ಕೆಯಾದಂಥ ನಟರ ಹೆಸರು? ಆಪ್ಷನ್ 4 ದರ್ಶನ್ ಅವರು. ಇಂದಿನ ಪ್ರಶ್ನೆ, ರಾಷ್ಟ್ರ ಪ್ರಥಮ್ 82 ವರ್ಷನೋಂ ಕಿ ಸ್ಮರಣೆ ಕಿ ಗತಾ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದಂಥವ್ರು ಯಾರು? ಪ್ರಕಾಶ್ ಜಾವಡೇಕರ್, ನರೇಂದ್ರ ಮೋದಿ, ಹರ್ಷವರ್ಧನ್, ಅಮಿತ್ ಶಾ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಪ್ಪದೆ ಬರೆಯಿರಿ. ಇನ್ನುಳಿದಂತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋ ಮೂಲಕ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ಲರಿಗೂ ಧನ್ಯವಾದಗಳು.